ಎಲ್ಲೋದ್ರೂ ಯಮ್ಮನ್ಕ ಮೇಲಾಗಲ್ಲ ಅಂತ ಅಂದ್ಬಿಟ್ರು. ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಸರ್. ರಾಯರ ಹತ್ರ ಬೇಡ್ಕೊತಾ ಇದ್ಲು, ಸ್ವಾಮಿಗಳೇ ನಂಗೆ ಈ ಥರ ಕಿಡ್ನಿ ಫೇಲ್ಯೂರ್ ಆಗಿದೆ, ನಾಳೆ ಬೆಳಿಗ್ಗೆ ಡಯಾಲಿಸಿಸ್ ಮಾಡೋದ ಹತ್ರ ನನ್ನ ಹತ್ರ ಏನಿಲ್ಲ, ನಮ್ಮದು ಹೊಲ ಎಲ್ಲ ಮಾಡ್ಕೊಬಿಟ್ಟೆ. ಕ್ಲಿನಿಕ್ ಒಂದು 2-3 ಕ್ಲಿನಿಕ್ ತೋರಿಸಿದೆ, 2-3 ನರ್ಸಿಂಗ್ ಹೋಮ್ ತೋರಿಸಿದೆ, ಬಟ್ ಏನು ಇದಿಲ್ಲ, ವಾಸಿ ಇಲ್ಲ. ಮಂಗಳವಾರ ಸ್ವಲ್ಪ ನನ್ನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ತೊಂದರೆ ಆಗಿತ್ತು ನಮಗೆ. ನಾನು ಮಾಡಲಿಲ್ಲ, ಇದೇ ರಾಯರ ಹತ್ರ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡು ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವಸುತಾಂ ಕಲ್ಪವೃಕ್ಷಾಯ ರಂತಾಂ ಕವದೇಂದ್ರಿ. ಕಲಿಯುಗದಲ್ಲಿ ಕರದಲ್ಲಿಗೆ ಬರುವ ಅಂತ ಹೇಳ್ಬಿಟ್ಟು ಹೆಸರುವಾಸರಾಗಿರುವ ಶ್ರೀ ಶ್ರೀ ಮಂತ್ರಾಲಯ ಪ್ರಭುಗಳಾದ ಈ ಸನ್ನಿಧಾನದಲ್ಲಿ ಒಬ್ಬ ರೈತನ ಮಹಿಳೆ ದೀನರಾದೆ ಬಂದು ರಾಯರ ಹತ್ರ ಬೇಡ್ಕೊತಾ ಇದ್ಲು, ಸ್ವಾಮಿಗಳೇ ನಂಗೆ ಈ ಥರ ಕಿಡ್ನಿ ಫೇಲ್ಯೂರ್ ಆಗಿದೆ, ನಾಳೆ ಬೆಳಿಗ್ಗೆ ಡಯಾಲಿಸಿಸ್ ಮಾಡೋದ ಹತ್ರ ನನ್ನ ಹತ್ರ ಏನಿಲ್ಲ, ನಮ್ಮದು ಹೊಲ ಜಮೀನು ಎಲ್ಲ ಮಾಡ್ಕೊಬಿಟ್ಟೆ, ನನ್ನ ಹತ್ರ ಏನೋ ನಿಶಕ್ತಿ ಆಗಿಬಿಟ್ಟಿದ್ದೀನಿ, ಅದರಿಂದ ನೀವೇ ದಾರಿ ತೋರಿಸ್ಬೇಕು ರಾಯರೇ ಅಂತೇಳ್ಬಿಟ್ಟು ಒಬ್ಬ ಅಜ್ಜಿ ನಮ್ಮ ನಾಡಿನ ಬೆಳೆ ಬಾಳುವ ಒಬ್ಬ ರೈತನ ಹೆಂಡತಿ ಬಂದು ರಾಯರ ಹತ್ರ ಗೋಳಾಡ್ಕೊಂಡ್ರೆ ಬಂದು ರಾಯರು ರಾಯರು ತೋರಿಸಿದ್ರು, ಏನು ಬೇಜಾರು ಮಾಡ್ಕೋಬೇಡಮ್ಮ, ನಾನಿದ್ದೇನೆ ನಿನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಬರೀ 9 ನಮಸ್ಕಾರ ಮಾಡಿಬಿಟ್ಟು ರಾಯರು ಮಂತ್ರಾಕ್ಷತೆ ಕೊಟ್ಟಿದ ತಕ್ಷಣ ಆಕಿ ಡಾಕ್ಟ್ರ್ ಹತ್ರ ಹೋಗಿ ಕೇಳ್ತಾಳೆ. ನೆಕ್ಸ್ಟ್ ಡೇ ಏನಮ್ಮ ಡಾಕ್ಟ್ರಿಗೆ ಶಾಕ್ ಆಗೋಗಿದೆ. ಶಾಕ್ ಅಂದರೆ ಶಾಕು ಏನು ಅಂದರೆ ಡಯಾಲಿಸಿಸ್ ಇಲ್ಲ ಅಂದರೆ ಪೇಷಂಟು ಇಷ್ಟವರೆಗೂ ಅವ್ರು ಇಷ್ಟಿಲ್ಲೇ ನೋಡಿರಲಿಲ್ಲ. ಅಂಥ ಡಾಕ್ಟ್ರ್ ಯಾರಮ್ಮ ಅಂದರೆ ಅಂಥ ಡಾಕ್ಟ್ರ್ ಒಬ್ಬರೇ ಈ ಕಲಿಯುಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಕಲ್ಪತರು ಕಾಮಧೇನು ರಾಯರು. ಕರದಲ್ಲಿಗೆ ಬರುವ ಈ ಕಲ್ಪತರು ಅವ್ರು ಹೇಳಿದ್ರಂತೆ, ಅಜ್ಜಿ ಆ ರೈತ ಮಹಿಳೆ ಹೇಳಿದ್ರಂತೆ, ರೈತನ ಹೆಂಡತಿ ಹೇಳಿದ್ರು, ನಮ್ಮೂರಲ್ಲಿ ಒಂದು ಚಿಕ್ಕದು ರಾಯರ ಮಠ ಇದೆ, ಅಲ್ಲಿಗೆ ಹೋಗಿದ್ದೆ, ರಾಯರ ಹತ್ರ ಬೇಡ್ಕೊಂಡೆ, ರಾಯರ ಹತ್ರ ಬೇಡ್ಕೊಂಡಿದ್ದ ತಕ್ಷಣ ಅವ್ರು ಮಂತ್ರಾಕ್ಷತೆ ತೊಗೊಂಬಂಡೆ ಡಾಕ್ಟ್ರೆ, ಅದರದ್ದೇ ಮಹಿಮೇನೆ. ಆ ಡಾಕ್ಟ್ರ್ ಹೇಳಿದ್ರಂತೆ, ನಿಂಗೆ ಡಯಾಲಿಸಿಸ್ ಅವಸರ ಇಲ್ಲಮ್ಮ, ನಿನ್ನೆಲ್ಲ ಆರೋಗ್ಯವಾಗಿದ್ದೀಯಾ, ಬಂದು ಚೆಕ್ ಮಾಡಿಸ್ಕೊಂಡು ಹೋಗಂತ ಹೇಳ್ಬಿಟ್ಟು ರಾಯರು ಸಂಪೂರ್ಣವಾಗಿ ನಮ್ಮ ರೈತನ ಮಹಿಳೆಗೆ ರಾಯರು ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಇದೇ ರೀತಿ ಬರುವ ಭಕ್ತಾದಿಗಳಿಗೆಲ್ಲೂ ರಾಯರು ಆ ಕಣ್ಣೀರು ಕಷ್ಟ ಕಾರ್ಪಣ್ಯಗಳು ಆ ಕಣ್ಣೀರು ಒರೆಸ್ಲಿ ಅಂತ ಹೇಳ್ಬಿಟ್ಟು ರಾಯರಲ್ಲಿ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ಕೊಬೋಣ ಅಂತ ಹೇಳ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿರುವಂಥದ್ದು ನಮ್ಮ ಚಾಗ್ಲೇಟಿ ರಾಯರ ಮಠದಲ್ಲಿ. ಅಂದರೆ ನಮ್ಮ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಚಾಗ್ಲೇಟಿ ಗ್ರಾಮ ಇದೆಯಲ್ಲ, ಅಲ್ಲಿ ಯಾವಾಗಲೂ ಕೂಡ ನಾನು ಬರ್ತಾ ಇರ್ತೀನಿ, ಇವಾಗಲೂ ಕೂಡ ಬಂದಿದ್ದೀನಿ, ರಾಯರ ಮಠದಲ್ಲಿದ್ದೀನಿ. ಅಂದರೆ ಈ ಅಜ್ಜಿಯವರಿಗೆ ಅಮ್ಮ ಇದ್ದಾರಲ್ವ, ಇವ್ರಿಗೆ ತುಂಬಾ ಹುಷಾರಿರಲಿಲ್ಲ. ಡಾಕ್ಟ್ರು ಕೂಡ ಇವರು ಉಳಿಯೋದು ಕೂಡ ಡೌಟ್ ಅಂತ ಹೇಳಿದ್ರಂತೆ. ಅಮ್ಮ ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ತೆ, ಸ್ವಾಮಿಗಳವ್ರಿಗೆ ನಮಸ್ತೆ. ನಾನು 5 ಲಕ್ಷ ಖರ್ಚು ಮಾಡಿದ್ರು, ನನ್ನ ಮಕ್ಕಳು 3-4 ಆಸ್ಪತ್ರೆ ತಿರುಗಿದ್ರು, ಎಲ್ಲೋದ್ರೂ ಯಮ್ಮನ್ಕ ಮೇಲಾಗಲ್ಲ ಅಂತ ಅಂದ್ಬಿಟ್ರು. ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಸರ್. ಆಮೇಲೆ ತಿರ್ಗಾ ಶಿವಾಜಿನಗರ ಹಾಸ್ಪಿಟ್ಲಿಗೆ ಹೋದ್ರಿ, ಅಲ್ಲಿ ಏನೋ ರಕ್ತಗಳೆಲ್ಲ ಚೆಕಪ್ ಮಾಡಿ ಮಿಷಿನ್ ಹಾಕಿ ಅಲ್ಲಿ ರಕ್ತ ಫಿಲ್ಟ್ರ್ ಮಾಡಿ ನಮ್ಮ ಮೈಕ್ ಬಿಡಂಗೆ ಮಾಡಿದ್ರು. ಅಲ್ಲಿ ವಿಚಾರ ಆಯಿತು. ಆಮೇಲೆ ತಿರ್ಗಾ ಹಂಗೆ 2 ದಿವ್ಸಕ್ಕೆ 3 ದಿವ್ಸಕ್ಕೆ ಬರ್ತಾ ಇರಬೇಕು, ನೀವು ಓದ್ತಾ ಇರಬೇಕು ಅಂತ ಹೇಳಿದ್ರು. ಡಾಕ್ಟ್ರ್ ಹೇಳಿದ್ದು. ಆಮೇಲೆ ಬಂದು ಇಲ್ಲಿ ನಮ್ಮ ಹತ್ರ ಇದ್ಕೊಂಡು ಇಲ್ಲಿ ಬರೋಕ ನಮ್ಗೆ ಇದಿಲ್ಲ, ಬರಿಲ್ಲ. ಒಂದು ವಾರ ನಮ್ಮ ಮಗನ ಬಂದ್ರೆ ಇಲ್ಲಿಗೆ. ನಮ್ಮ ಮಗನ ಬಂದು ಈ ಪೂಜೆಗಳೆಲ್ಲ ನೋಡ್ಕೊಂಡು ಮೊಕ್ಕೊಂಡು ನಮ್ಮ ಅಮ್ಮನ ಮೇಲಾದ್ರೆ ಸಾಕು ಸ್ವಾಮಿ ಅಂತ ಮೊಕ್ಕೊಂಡು ಬಂದು. ಆಮೇಲೆ ನಮ್ಮ ಮಗ ಹೆಸರು ದೇವರಾಜು ಅಂತ. ಆಮೇಲೆ ಅಮ್ಮ ಇಂಥ ರಾಘವೇಂದ್ರ ಸ್ವಾಮಿ ಹಾಸ್ಪಿಟ್ಲ್ಗೆ ಇದು ದೇವಸ್ಥಾನಕ್ಕೆ ಹೋದ್ರೆ ನಿನ್ನ ಕಾಯಿಲೆಲ್ಲ ಬೆಟ್ರ್ ಆಗ್ತದೆ ಬಾಮ್ಮ ಅಂತ ಕರ್ಕೊಂಡು ಬಂದರು. ನಿಮ್ಮ ಮಗ ಬಂದಿದ್ರು? ನನ್ನ ಮಗ ಬಂದು ಕರ್ಕೊಂಬಂದ್ರು. ನಾನು ಹತ್ಕೊಂಡು ಸುರ್ಕೊಂಡು ಈ ಅಪ್ಪನ ಬೇಡ್ಕೊಂಡೆ. 3 ದಿವ್ಸಕ್ಕೆ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ರಕ್ತ ಚೆಕಪ್ ಮಾಡಿದ್ರು ಹಾಸ್ಪಿಟ್ಲಾಗ. ರಕ್ತ ಚೆಕಪ್ ಮಾಡಿ ರಕ್ತದಾಗ ಏನು ಕಾಯಿಲೆ ಇಲ್ಲ, ಎಲ್ಲ ವಾಸಿಯಾಗಿ ಹೋಗ್ಬಿಟ್ಟದೆ. ಇಲ್ಲಿಗೆ ಬಂದು ಹೋದ್ಮೇಲೆ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ.
ಓಕೆ, ಇಲ್ಲಿಗೆ ಬಂದು ಎಷ್ಟು ದಿನಕ್ಕೆ ಹೋದ್ರಿ ಅಲ್ಲಿಗೆ? ಹಾಸ್ಪಿಟ್ಲಿಗೆ ಎಷ್ಟು ದಿನ? ಇಲ್ಲಿಗೆ ಬಂದು ಒಂದು ವಾರ ಗುರುವಾರ ಬಂದು ಇಲ್ಲಿ ಮೊಕ್ಕಂಡೆ. ನಾನು ಒಂದು ಅಭಿಷೇಕ ಪೂಜೆ ಮಾಡಿಸ್ತೀನಿ ಸ್ವಾಮಿ, ನನಗೆ ಏನನ್ನ ದಾನ ಕೊಡ್ತೀನಿ, ನನ್ ಚೆನ್ನಾಗಿ ಮೇಲಾದ್ರೆ ಅಂತ ಮೊಕ್ಕಂಡೆ. ಮೊಕ್ಕೊಂಡು 4 ದಿವ್ಸಕ್ಕೆ ಆಸ್ಪತ್ರೆಗೆ ಹೋದೆ. ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇನ್ನು 4 ದಿನಕ್ಕೆ ನೀವು ಹಾಸ್ಪಿಟ್ಲಿಗೆ ಹೋಗಿ ರಿಪೋರ್ಟ್ ನಾರ್ಮಲ್ ಬಂದಿದೆ. ಇವಾಗೆಲ್ಲ ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ? ಎಲ್ಲ ಮಾಡ್ತಾ ಇದ್ರು. ಮುದ್ದೆ 10 ವರ್ಷ ತಿನ್ನಬಾರ್ದು ಅಂತಂದ್ರು. ಇವಾಗ ಏನು ಊಟ ಮಾಡ್ತಾ ಇದ್ರಿ? ನಾನು ಮುದ್ದೆನೇ ಊಟ ಮಾಡ್ತೀನಿ. ಏನಿಲ್ಲ, ಆರಾಮಾಗಿ? ಏನಿಲ್ಲ, ಆರಾಮಾಗಿದ್ದೆ. ಅಲ್ಲ, ನಿಮ್ ಕೈ ಎಲ್ಲ ವೈಬ್ರೇಟ್ ಆಗ್ತಾ ಇದೆಯಲ್ಲ, ಏನು ಅನ್ಸಲ್ಲ ನಿಮ್ಗೆ? ಸ್ನೇಹಿತರೆ, ಇವ್ರದ್ದು ಕೈ ಇದೆ ಅಲ್ವಾ, ಇಲ್ಲಿ ಒಂದ್ ನರ, ಇಲ್ಲಿ ಹತ್ರ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಮುಟ್ ನೋಡಿ ಇಲ್ಲಿ ನೀವು ಒಂದ್ಸಲ, ಇಲ್ಲಿ ಸ್ವಲ್ಪ ವೈಬ್ರೇಟ್ ಆಗುತ್ತೆ. ನಿಮ್ಗೆ ನೋವಿಲ್ಲ? ಅದು ಇವಾಗ ಆರಾಮಾಗಿದ್ದೀರಿ? ಆರಾಮಾಗಿದ್ದೆ. ಏನನ್ ಬದುಕು ಮಾಡಿದ್ರೆ ಬಟ್ಟೆ ಮಡಿಸೋದು. ಎಷ್ಟಮ್ಮ ನಿಮ್ಗೆ ಈಗ? ವಯಸ್ಸು ಎಷ್ಟು ನಿಮ್ಗೆ? ವಯಸ್ಸು 80 ವರ್ಷ. 80 ವರ್ಷ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಮಂಗಮ್ಮ ಅಂತ. ಎಷ್ಟು ಜನ ಮಕ್ಕಳು? 5 ಜನ. ನಿಮ್ಮ ಮಗ ಬಂದು ಹೋಗಿ ರಾಯರ ಹತ್ರ ಕರ್ಕೊಂಡ್ ಬಂದಿದ್ರು ಒಟ್ಟಿನಲ್ಲಿ? ಹೌದೌದು, ಇವತ್ತು ಬಂದಿದ್ರು. ಅಂದ್ರೆ ರಾಯರ್ ನಿಮ್ ಜೀವ ಉಳಿಸ್ಬಿಟ್ರು. ಖಂಡಿತ ರಾಯರ್ ಇದಾರೆ ಅಂತ ಅನುಭವನೇ ನನ್ ಕಾಪಾಡಿ. ಸರಿ, ಏನು ಮಿಸ್ಟೇಕ್ ಇಲ್ದಿರ ಅಯ್ಯಪ್ಪನ ನಂಬಬೇಕು. ಆದ್ರೆ ನಂಬಿದ್ರೆ ಒಳ್ಳೇದಾಗುತ್ತೆ. ಅದು ಖಂಡಿತ. ಹೌದು, ನಂಬಬೇಕು. ಸ್ನೇಹಿತರೆ, ನೋಡಿದ್ರಲ್ಲ, ಇವರಿಗೆ ತುಂಬಾನೇ ಹುಷಾರಿರ್ಲಿಲ್ಲ, ಉಳಿಯೋದೇ ಡೌಟ್ ಅಂತ ಹೇಳಿದ್ರಂತೆ ಡಾಕ್ಟ್ರು. ಆದ್ರೆ ಇವಾಗ ಇವ್ರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೈಲಾದಂತ ಸೇವೆ ಮಾಡ್ತೀನಿ ನಾನು, ಮತ್ತೆ ನಿಮ್ಗೆ ಆದ್ರೆ ಅಭಿಷೇಕ ಮಾಡಿಸ್ತೀನಿ ಅಂತ ಕೇಳ್ಕೊಂಡು ಹೋಗಿದ್ದಷ್ಟೇ. ಇವಾಗ ನೋಡ್ತಾ ಇದ್ದೀರಾ, ಕುತ್ಕೊಂಡು ಮಾತಾಡ್ತಿದ್ದಾರೆ. ಅವ್ರನ್ನ ನಾವೇ ನಿಲ್ಸೋದು ಬೇಡ ಅಂತ ರಾಯರ್ ಮುಂದೆ ಕೂರಿಸಿದೀವಿ ಅಷ್ಟೇ ಹೊರತಾಗಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾರೆ, ಹುಷಾರಾಗಿದ್ದಾರೆ. ಅದಕ್ಕೆ ಹೇಳೋದು ರಾಯರ್ ಇದಾರಂತ. ಒಬ್ರು ಅಕ್ಕ ಇದ್ದಾರೆ. ಇವ್ರ ಜೀವನದಲ್ಲಿ ಅಂದ್ರೆ ಇವ್ರ ಮಗನಿಗೆ ತುಂಬಾನೇ ಹುಷಾರಿರಲಿಲ್ಲ. ಹಾಗಾಗಿ ಇವರು ರಾಯರ್ ಮಠಕ್ಕೆ ಬಂದು ಹಾಸ್ಪಿಟ್ಲಿಗೆಲ್ಲ ತಿರುಗಾಡಿ ತುಂಬಾನೇ ಅವರು ಹಾಸ್ಪಿಟ್ಲು ಎಲ್ಲ ಹೋಗಿ ತುಂಬಾನೇ ನೊಂದಿದ್ರು. ಇನ್ನೇನು ಹುಷಾರಾಗ್ತಾರೋ ಇಲ್ಲೋ ಅನ್ನೋ ರೀತಿ ಅವ್ರಿಗೆ ಆಗಿತ್ತು. ಅವ್ರ ಜೀವನದಲ್ಲಿ ನಡೆದಂಥ ಪವಾಡಗಳನ್ನ ಅವ್ರ ಮುಖಾಂತರನೇ ಕೇಳೋಣ, ನಾವ್ ಹೇಳೋಗಿಂತ ಅವರೇ ಹೇಳಿ. ನಮ್ಮ ಜೊತೆ ಗುರುಗಳು ಕೂಡ ಇದ್ದಾರೆ. ಈ ಅಕ್ಕ ಇದಾರಲ್ಲ, ಇವ್ರ ಮನೇಲೆ ಆಗಿರತಕ್ಕಂಥದ್ದು ಕೇಳೋಣ ಬನ್ನಿ. ಅಕ್ಕ ನಮಸ್ತೆ. ನಮಸ್ಕಾರಮ್ಮ. ನನ್ ಮಗ ಕೀರ್ತನ್ ಅಂತ, ಅವ್ನು 7ನೇ ಕ್ಲಾಸ್ ಓದ್ತಾ ಇದ್ದ. ಬರೀ ಫಸ್ಟ್ ಸೆಮ್ ಮಾತ್ರ ಅವ್ನು ಸ್ಕೂಲ್ಗೆ ಹೋಗಿದ್ದು. ಸೆಕೆಂಡ್ ಸೆಮ್ ಅವ್ನು ಸ್ಕೂಲ್ ಅಟೆಂಡ್ ಮಾಡಿಲ್ಲ. 4 ಮಂತ್ಸ್ ಸ್ಕೂಲ್ಗೆ ಹೋಗಿಲ್ಲ. ಹೊಟ್ಟೆನೋ ಬಿಟ್ಟು ಬರ್ತಾ ಇತ್ತು. ಅವ್ನಿಗೆ 12 ವರ್ಷ ಇತ್ತು ಅವಾಗ. 12 ವರ್ಷ ರನ್ನಿಂಗ್. ಮತ್ತೆ ಅವ್ನು ಸ್ಕೂಲ್ಗೆ ಹೋಗಿಲ್ಲ. ನರ್ಸಿಂಗ್ ಹೋಮ್, ಕ್ಲಿನಿಕ್ ಎಲ್ಲ ತೋರಿಸಿದ್ರಿ, ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇದ್ರ, ಅದು ಏನ್ ಯೂಸ್ ಆಗಿಲ್ಲ. ಮತ್ತೆ ನಾನು ಇಲ್ಲಿ ರಾಯರ ಹತ್ರ ಬಂದೆ. ರಾಯರ ಹತ್ರ ಬಂದಿದ್ಗೆ ಸ್ವಾಮಿ ಅಂದ್ರು, ಅಮ್ಮ ಅಂದ್ರು, ಅವ್ನ ಕೈಯಾರ ಒಂದ್ 5 ವಾರ ದೀಪ ಹಚ್ಚಿ ನೋಡೋಣ, ವಾಸಿ ಆಗುತ್ತೆ, ನಮ್ ಕೈ ಇಡು ಅಂದ್ರು. ಅಮ್ಮನೇ ಹೇಳಿದ್ದು. ಲಾಸ್ಟ್ ಟೈಮ್ ಅಕ್ಷಯ ತೃತೀಯ ಬಗ್ಗೆ ಪೂಜೆ ಹೇಳಿದ್ರು ಅಮ್ಮನೇ. ತುಂಬಾ ಜನ ಕೇಳ್ತಾ ಇದ್ರು, ಅವ್ರನ್ನ ತೋರಿಸಿಲ್ಲ, ಬರೀ ನೀನೇ ಮಾತಾಡಿದ್ಯಾ ಅಂತ ನನಗೆ ತಂಗಿರು ಕೂಡ ಕೇಳ್ತಾ ಇದ್ರು. ಕಮೆಂಟ್ಸ್ ಅಲ್ಲೂ ಕೇಳಿದ್ರು, ಇನ್ಬಾಕ್ಸ್ ಅಲ್ಲೂ ಮೆಸೇಜ್ ಮಾಡಿದ್ರು. ಅಮ್ಮರೇ ಹೇಳಿದ್ದು, ಅಮ್ಮ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಒಳ್ಳೇದಾಗ್ತಾ ಇತ್ತೆ. ಈಗ ಅಮ್ಮನೇ ಹೇಳಿದ್ದು, ನಾನು ಹೇಳಿದಲ್ಲ ಅಮ್ಮನ ಮುಖದ ಲಕ್ಷ್ಮಿ ತರ ಇದೆ ಅಂತ. ಇವ್ರಿ ಅಮ್ಮ ಅದು ಸರಿನಾ? ಅಕ್ಕ, ಹಾಸ್ಪಿಟಲ್ ಅಲ್ಲಿ ಏನ್ ಹೇಳಿದ್ರು ಡಾಕ್ಟರ್? ಹಾಸ್ಪಿಟಲ್ ನಲ್ಲಿ ಗ್ಯಾಸ್ಟ್ರಿಕ್ ಅಂತಾರೆ, ಫುಡ್ ಇನ್ಫೆಕ್ಷನ್ ಅಂತಾರೆ. ಹಾಸ್ಪಿಟಲ್ ಅಂದ್ರೆ ಕ್ಲಿನಿಕ್ ಒಂದ್ 2-3 ಕ್ಲಿನಿಕ್ ತೋರಿಸಿದೆ, 2-3 ನರ್ಸಿಂಗ್ ಹೋಮ್ ತೋರಿಸಿದೆ. ಬಟ್ ಏನ್ ಇದಿಲ್ಲ, ವಾಸಿ ಇಲ್ಲ. ಟ್ಯಾಬ್ಲೆಟ್ಸ್ ತಗೊಂತ ಏನ್ ಸ್ವಲ್ಪನೂ ವಾಸ ಆಗಿರ್ಲಿಲ್ಲ. ಮಗ ಬಂದಿದ್ದಾರಾ? ಈಗ ಇದ್ದ ಇಷ್ಟೊತ್ತು, ಇವಾಗ ಮನೆಗೆ ಹೋದ. ಹೌದಾ? ಒಂದು 1 ಅವರ್ ಇದ್ದ. ನಾವು KR-ಪುರಂ ನಲ್ಲಿ ಇರೋದಮ್ಮ. ಇಲ್ಲಿ ಹೆಂಗ್ ಬಂದ್ರೆ? ನಾ ಇಲ್ಲಿ ಅಕ್ಕ ಮನೆ ಇದೆ ಚಾಗ್ಲೆಟಿನಲ್ಲಿ. ನಾನು ಯಾವಾಗ್ಲೂ ಇಲ್ಲಿ ರಾಯರ ಹತ್ರ ಬಂದೆ ಸರ್. ಅವಾಗ ನಾನು ವೀಕ್ಲಿ ಆಫ್ ಇರುವಾಗ ಇಲ್ಲಿ ಬಂದು ಹೋಗ್ತೀನಿ. ಇವಾಗ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಅಲ್ವಾ, ಏನೋ ಅಪ್ಪಂಗ್ ಸೇವೆ ಮಾಡ್ಬೇಕು ಅನ್ಸ್ತು. ಅಮ್ಮನೂ ಅಂದ್ರು, 2 ತಿಂಗಳು ಇರ್ತೀಯಲ್ಲ, ಇದ್ದಷ್ಟು ದೇವ್ರಿಗೆ ಸೇವೆ ಮಾಡಂದ್ರು. ಸೇವೆ ಮಾಡ್ತಾ ಇದೀನಿ. ಅವ್ನಿಗೆ ಹೊಟ್ಟೆನೂ ಕ್ಲಿಯರ್ ಆಗಿದೆ. ಬೆಳಗ್ಗೆನೂ ಸ್ವಲ್ಪ ಏನೋ ಇಷ್ಟು ದಿವಸಕ್ಕೆ ಲೈಟ್ ಆಗಿ 2 ದಿವಸ ನೋವಂದ. ಇವಾಗ ಬೆಳಗ್ಗೆ ನೋವಂದ. ಏನು ಇಲ್ಲ, ಅಕ್ಷತೆ ಕಳ ಹಾಕು, ನಮಸ್ಕಾರ ಹಾಕ್ಬಿಟ್ಟು ಹೋಗ ಅಂದ. ಇಲ್ಲೇ ಒಂದ್ ಅರ್ಧ ಗಂಟೆ ಇಟ್ಕೊಂಡೆ. ಮಮ್ಮಿ ಸರಿ ಹೋಯ್ತಂದ, ಕಳ್ಸಿದೆ. ಏನು ನಾನು ಇವಾಗ ಟ್ಯಾಬ್ಲೆಟ್ಸ್ ಯಾವ್ದು ಕೊಡಲ್ಲ. ಅಪ್ಪನ ಮೇಲೆ ಭಾರ ಹಾಕಿದ್ದೇನೆ. ಇವಾಗ ಚೆನ್ನಾಗಿದ್ದಾನಮ್ಮ. ಅವನು ನೋಡು, ಎಕ್ಸಾಮ್ ಪಾಸ್ ಆಗಿದ್ದಾನೆ. 4 ಮಂತ್ಸ್ ಸ್ಕೂಲ್ಗೆ ಹೋಗಿಲ್ಲ ಅವನು. ಪ್ರಿನ್ಸಿಪಾಲ್ ಏನಂದ್ರು, ಏನ್ ಸಫರ್ ಮಾಡ್ಬೇಡಿ, ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ಫಸ್ಟ್ ಮಗನ್ ಹೆಲ್ತ್ ಕ್ಯೂರ್ ಆಗೋದ್ ನೋಡಿ ಅಂದ್ರು. ನಾನ್ ಹಂಗಲ್ಲ, ಇಲ್ಲ ಇಯರ್ ವೇಸ್ಟ್ ಆಗುತ್ತೆ ಅಂದ್ರು. ಪರವಾಗಿಲ್ಲ, ಅನ್ನೋದು ತರ ಆಗ್ತಾನ ಅಂದ್ರು. ಪರವಾಗಿಲ್ಲ ಮೇಡಮ್ ಅಂದೆ. ನಾನು ಹಂಗೆ ಪಿಕಪ್ ಮಾಡಿ ಇವಾಗ ಎಕ್ಸಾಮ್ ಬರ್ದು ಪಾಸ್ ಆಗಿದ್ದಾನೆ ನನ್ ಮಗ. ಗ್ರೇಟ್, ರಾಯರಿಂದ ಪಾಸ್ ಆದ. ಇವಾಗ 8ನೇ ಕ್ಲಾಸ್ಗೆ ಹೋಗ್ತಾನೆ. ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ದಾನೆ, ಫೇಲೇ ಆಗಿಲ್ಲ. ಆಗಿದೆ, ಒಂದ್ 60% ಮೇಲೆ ಬಂದಿದೆ ನಮ್ಮ. ಸ್ಟಡೀಸ್ ಎಲ್ಲ ಗುಡ್ ಇದೆ. ಏನೋ ರಾಯರಿಂದ ನೋಡಿ
ಖಂಡಿತ ಡಿಲೇನು ಮಾಡಿಲ್ಲ, ಎಕ್ಸಾಮ್ ಬರ್ದ ಪಾಸ್ ಆದ. ಪಾಸ್ ಆದ. ಇವಾಗ ಇನ್ನೊಂದು ಬೇಡ್ಕೊಂಡಿದೀನಿ, ಇವಾಗ ಮತ್ತೆ ನಾನು ದೀಪ ಹಚ್ತಾ ಇದ್ದೀನಿ 2 ವಾರದಿಂದ. ಅಯ್ಯಪ್ಪ ಮಾಡ್ಕೊಡ್ತಾನೆ, ನನ್ ನಂಬಿಕೆ ಇದೆ. ರಾಯರ ಮಠಕ್ಕೆ ಬರೋ ಭಕ್ತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಈಗ? ಎಲ್ಲಾರು ರಾಯಮಠಕ್ಕೆ ಬಂದು ದೇವ್ರ ಮೇಲೆ ನಂಬಿಕೆ ಇಡಿ, ರಾಯರ್ನ ಮುಗಿರಿ, ಎಲ್ಲ ಒಳ್ಳೇದಾಗುತ್ತೆ. ನಾನು ಅಷ್ಟೇ ಒಳ್ಳೇದಾಗತ್ತೆ. ನಂಬಿಕೆ ಇಡ್ಬೇಕಷ್ಟೇ, ಅವರಿಂದನೇ ನಂಬಿಕೆ ಇಡ್ಬೇಕು. ಬೆಳಿಗ್ಗೆ ಇಲ್ಲ ಸತ್ಯ ನಾನು ಹೇಳ್ತೀನಿ ಅಂದ್ರೆ, ನಿನ್ನೆ ಅಯ್ಯಪ್ಪ ಬಂದವನ ಕನ್ಸಲ್ಲಿ ಸ್ವಾಮಿ ಬಂದ್ ನಿಂತವ್ರೆ, ಸ್ವಾಮಿ ರೂಪದಲ್ಲಿ. ಅಮ್ಮವ್ರ ಸ್ವಾಮಿ ಇದಾರಲ್ಲ, ಸ್ವಾಮಿ ಬಂದ್ ನಿಂತವ್ರೆ ಬೆಳಗ್ಗೆ. ನನ್ ಕನ್ಸಲ್ಲಿ ನಿಜನ ಅದು, ನನ್ ಸುಳ್ಳೆಲ್ಲ, ನಿಜವಾಗ್ಲೂ ನೆನೆ ಬೆಳಗ್ಗೆ 8:30 ಎದೊಳಕ್ ಟೈಮ್ಗೆ ಸ್ವಾಮಿ ಬಂದ್ ನಿಂತಾರೆ ಏಮಮ್ಮ ಅಂತ. ಅಯ್ಯಪ್ಪನೇ ಅಲ್ವಾದ ಅವಾಗ, ನಿಜ ತಾನೇ ಅದು. ಏನಿಲ್ಲ ಬಂದ್ರೆ ನಮ್ ಕಣ್ಣಿಗೆ ನಿಂತವ್ರೆ. ಇನ್ನೇನ್ ಎದ್ದೊಳ್ಬೇಕು 8 ಗಂಟೆಗೆ, ಅದಕ್ ಮುಂಚೆ ಬೆಳಗ್ಗೆ 6-6:30 ಟೈಮ್ ಗೊತ್ತಿಲ್ಲ. ಸ್ವಾಮಿ ಹಿಂಗೆ ಬಂದು ನಿಂತವ್ರು ನನಗೆ. ಸ್ವಾಮಿ ರೂಪದಲ್ಲಿ ಅಯ್ಯಪ್ಪನೇ ಬಂದು, ನಿಜವಾಗ್ಲೂ ನಾನು ಅದೇ ಬೇಡ್ಕೊಂಡಿದೀನಿ. ನಂಬಿಕೆ ಇಡ್ಬೇಕು. ಚಂದ್ರಲೇಖ, ನಾವು KR ಪುರದಿಂದ. ಕೀರ್ತನ್, ಎಂ ಕೀರ್ತನ್, ಇವಾಗ 8th ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ. ಸ್ನೇಹಿತರೆ ನೋಡಿದ್ರಲ್ಲ, ಇವರು ಮಗನಿಗೂ ಕೂಡ ತುಂಬ ಹುಷಾರಿಲ್ದಿರೋದಕ್ಕೆ ಅವ್ರು ಹಾಸ್ಪಿಟ್ಲ್ ಎಲ್ಲ ತಿರುಗಾಡಿ ಎಲ್ಲ ನೊಂದು ಬೆಂದು ಆಮೇಲೆ ರಾಯರ ಪಾದಕ್ಕೆ ಬಂದರು. ಅಮ್ಮರವ್ರಿಗೆ ಅಂದರೆ ರಾಯರು ಯಾರ್ದು ಮುಖಾಂತರ ಒಂದು ಸೇವೆನ ತಿಳಿಸ್ತಾರೆ, ಇದನ್ನ ಮಾಡು ಅಂತಾಗ್ಲಿ, ರಾಯರ ಮಠಕ್ಕೆ ಹೋಗ್ಬೇಕಂತಾಗ್ಲಿ. ಒಂದು ನನ್ನ ಅನುಭವ ಏನಂತಂದ್ರೆ, ರಾಯರ ಮಠಕ್ಕೆ ನಾವು ಹೋಗ್ಬೇಕಂದ್ರು ಅವ್ರು ಕರ್ಸ್ಕೋಬೇಕು. ಅವ್ರು ಕರ್ಸ್ಕೊಂಡು ಇವ್ರು ನೊಂದಿರೋದಕ್ಕೆ ಕರ್ಸ್ಕೊಂಡು ಇಲ್ಲಿಯವರೇ ಇವ್ರು. ಆದರೆ ಬಟ್ ಏನಂದ್ರೆ ಅವ್ರಿಗೆ ಬರೋಕ್ಕಾಗಿರ್ಲಿಲ್ಲ. ಈ ಥರ ಒಂದು 5 ವಾರ ಮಾಡಿ ಅಂತ ಅಮ್ಮನ ಕಡೆಯಿಂದ ಹೇಳಿಸಿದ್ದಾರೆ. ಯಾರ್ದೋ ಮುಖಾಂತರ ರಾಯರು ಹೇಳಿಸ್ತಾರೆ. ಇದು ನನಗೂ ಕೂಡ ತುಂಬ ಅನುಭವ ಆಗಿದೆ. ಹಾಗಾಗಿ ಇವ್ರು ಬಂದು ಹೋದ್ಮೇಲೆ ಒಳ್ಳೇದಾಗಿದೆ. ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಡಿ, ತೋರಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಹೋಗ್ ಬನ್ನಿ. ಆದ್ರೆ ರಾಯರ್ನು ಕೂಡ ನಂಬಿ, ಯಾರಾದ್ರೂ ಕೂಡ ಏನೇ ಇರ್ಲಿ ಒಂದು ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ರಾಯರ ಹತ್ರ ಖಂಡಿತವಾಗ್ಲೂ ಕೂಡ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಅವ್ರು ಯತಿಗಳಲ್ವಾ. ನಾವೇನೇ ಅವ್ರ ಹತ್ರ ಪ್ರಾರ್ಥನೆ ಮಾಡಿದ್ರು ಕೂಡ ಅವ್ರೋಗಿ ದೇವ್ರ ಹತ್ರ ಪಾದಕ್ಕೆ ಇಡ್ತಾರೆ. ಶ್ರೀ ಹರಿ ಅವ್ರ ಪಾದಕ್ಕೆ ಅವ್ರು ಇಟ್ಟ ಮೇಲೆ ರಾಯರ್ ಕೇಳಿದ್ರೆ ಇಲ್ಲ ಅನ್ನಲ್ಲ. ಯಾವ ದೇವರು ಕೂಡ, ಮುಕ್ಕೋಟಿ ದೇವರು ಕೂಡ ಇಲ್ಲ ಅನ್ನೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ. ವಿಡಿಯೋ ನೋಡಿ ನಿಮಗೂ ಕೂಡ ಒಳ್ಳೇದಾಗ್ಲಿ. ಅಕ್ಕ ನಮಸ್ಕಾರ. ಥ್ಯಾಂಕ್ಸ್. ಹರೇ ಶ್ರೀನಿವಾಸ. ಇವತ್ತು ಬೆಳಗ್ಗೆ ಒಂದು ಪವಾಡ ನಡೀತು. ಈಗ 1.5-2 ತಿಂಗಳಿರ್ಬೋದು. ಒಬ್ಬರು ಹೆಣ್ಮಗಳು ಬಂದು, ನಮಗೆ ಈ ಥರ ಹಿಂಗೆ ತೊಂದರೆ ಇದೆ, ನಾವು ಏನು ಮಾಡೋದು, ನಮ್ಮ ಯಜಮಾನಿಗೆ ತುಂಬ ಕಷ್ಟ ಇದೆ ಅಂತ. ನಾನಂದೆ, ನಾನು ಮಂತ್ರಾಲಯದಿಂದ ಮೃತ್ತಿಗೆ ತಂದಿದ್ದೆ. ಆ ಮೃತ್ತಿಗೆನ ಅಮ್ಮನ್ನು ಮತ್ತು ಗುರುಗಳನ್ನ ಕೇಳಿದೆ, ಕೊಡ್ಬೋದಾ ಈ ಥರ? ಕೊಡಿ, ಪರವಾಗಿಲ್ಲ. ಸಾಯಂಕಾಲದಂಗೆ ಕಾದಿದ್ದಾರೆ ನಾನು ಬರೋವರೆಗೂ. ಆ ಮೃತ್ತಿಗೆ ತೊಗೊಂಬಂದು ಅಮ್ಮಂಗೂ ಇವ್ರಿಗೆ ಗುರುಗಳಿಗೆ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟು 1 ವಾರದಲ್ಲಿ ಹಾಸಿಗೆ ಹಿಡಿದಿದ್ದವರು ಒಂದೇ 1 ವಾರದಲ್ಲಿ ಎದ್ದು ನಡ್ಕೊಂಡು ರಾಯರ ಮಠಕ್ಕೆ ಬಂದಿದ್ದಾರೆ. ಅವ್ರು ಏನೋ ಸ್ವಲ್ಪ ಕಿಡ್ನಿ ಅದೇನೋ ಫೇಲ್ಯೂರ್ ಆಗಿತ್ತಂತೆ, ತುಂಬ ತೊಂದರೆಯಲ್ಲಿದ್ದರು. ಇವಾಗ ಪರವಾಗಿಲ್ಲ. ಇವಾಗ ವಾರ ಬರ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆನೂ ಬಂದು, ಆಗಲೇ 2 ತಿಂಗಳಾಯ್ತು ಕೊಟ್ಟು. ಅದು ನಾನು ಗುರುಗಳನ್ನೂ ಮತ್ತು ಅಮ್ಮನ ಕೇಳ್ಬಿಟ್ಟೆ ಕೊಟ್ಟಿದ್ದೆ ಅವ್ರಿಗೆ. ಹಾಗೆಲ್ಲ ಸುಮ್ಮನೆ ರಾಯರಿಗೆ ಕೊಡಕ್ಕೆ ಬರೋದಿಲ್ಲ. ಹೌದು. ಅವ್ರ ಮುಖಾಂತರನೇ ಕೊಡಬೇಕು. ನಾನಾಗಿ ನಾನು ಕೊಡೋ ಆಗಿಲ್ಲ. ಹೌದು, ಅದು ಭಾಳ ಸ್ವಚ್ಛತೆ ಇರಬೇಕು. ಮನೆಯೊಳಗೆ ಸ್ವಚ್ಛತೆ ಇರಬೇಕು. ಕೆಲವ್ರಿಗೆ ಗೊತ್ತಿರಲ್ಲ. ಹೌದು, ಭಕ್ತಿ ಇರುತ್ತೆ, ಹೌದು. ಹೆಂಗೆ ಅದನ್ನ ಉಪಯೋಗಿಸ್ಬೇಕು ಅಂತ ಗೊತ್ತಿರಲ್ಲ. ನಾವು ಹೇಳೋದ್ರಿಂದ ಏನಾಗುತ್ತೆ, ಅವರು ಕರೆಕ್ಟ್ ಆಗಿ ಅವರು ಸ್ವಲ್ಪ ಸ್ವಚ್ಛತೆಯಿಂದ ಇರ್ತಾರೆ. ನೋಡಿ, ಇವತ್ತಿನ ದಿವಸ ಅವ್ರು ಇವತ್ತು ಬೆಳಗ್ಗೆ ಕೂಡ ಬಂದಿದ್ರು. ನೀವು ಬೆಳಗ್ಗೆ ಅವ್ರು ಬಂದಿದ್ದಾಗ ಇಂಟರ್ವ್ಯೂ ಮಾಡಿದ್ದೆ, ಅವ್ರನ್ನೂ ಪರಿಚಯ ಮಾಡ್ಕೊಡ್ತಿದ್ದೆ. ಇವತ್ತು ಬಂದು ಇದು ಮಾಡ್ತಾ ಇದ್ದಾರೆ ಅವ್ರು. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರು ನಿಮ್ಗೆ ಇನ್ನೂ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ರು. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಮಂಗಳವಾರ ಸ್ವಲ್ಪ ನನ್ನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ತೊಂದರೆ ಆಗಿತ್ತು ನಮಗೆ. ನನ್ನ ಮೊಮ್ಮಗಳಿಗೂ, ಚಿಕ್ಕ ಮೊಮ್ಮಗಳಿಗೆ ಫೀಸ್ ಬೇರೆ ಕಟ್ಟಬೇಕಾಗಿತ್ತು. ಅವಳು ಅಪ್ಪ ಏನಾದರೂ ಮಾಡು ಅಂದರು. ನಾನು ಇಲ್ಲಿ ಬಂದು ಮಂಗಳವಾರ ಯಾರೂ ಇರಲಿಲ್ಲ, ಇದೇ ರಾಯರ ಹತ್ರ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡು ಕೇಳಿಕೊಂಡೆ, ರಾಯರೇ ಈ ಆರ್ಥಿಕ ಪರಿಸ್ಥಿತಿ ನನ್ನ ಹೇಗಾದರೂ ಬಿಡುಗಡೆ ಮಾಡು, ನನ್ನ ಮೊಮ್ಮಗಳಿಗೆ ಒಂದು ದಾರಿ ತೋರಿಸ್ಕೊಂಡೆ. ಆವತ್ತು ಸಾಯಂಕಾಲನೇ ಯಾರೋ ಒಬ್ಬರಿಗೆ ಕೇಳಿದೆ, ಹಿಂಗಿದೆ ಏನು ಮಾಡೋದು ಅಂತ. ಅವ್ರು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಆಯಿತು ನಾನು ಸಹಾಯ ಮಾಡ್ತೀನಿ, ತಿಂಗಳಿಗೆ ಆ ಸ್ಕೂಲ್ಗೆ ಏನು ಬೇಕೋ ನಾನು ಕೊಡ್ತೀನಿ ಹೋಗು ಅಂದರು. ಆಮೇಲೆ ಇನ್ನೂ ಒಂದು, ನಾಳೆ ನನ್ನ ಮಗಳು ಮಂತ್ರಾಲಯಕ್ಕೆ ಹೋಗ್ಬೇಕಂದು ನನ್ನ ಅಕೌಂಟಲ್ಲಿ ಬರೀ 256 ರೂಪಾಯಿ ಇಟ್ಟಿದ್ದು. ಯಾಕೆ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು ನಿನ್ನೆ ಮಧ್ಯಾಹ್ನ ಯಾರೋ ಕ್ರೆಡಿಟ್ ಮಾಡಿದ್ರು 2000 ರೂಪಾಯಿ. ಇವಾಗ ನಾಳೆ ಅವ್ರನ್ನ ಮಂತ್ರಾಲಯಕ್ಕೆ ಕಳಿಸ್ಬೇಕು. ನೋಡಿ, ಅವ್ರು ಕರೆಸ್ಕೋಬೇಕು ಅಂತಂದರೆ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ, ಕರೆಸ್ಕೊಳ್ತಾರೆ. ನಮಗೊಂದು ಮೆಸೇಜ್ ಏನು ಸಿಗ್ತಾ ಇದೆ ಅಂದರೆ ಇದರಿಂದ, ಸ್ನೇಹಿತರೆ, ಇದರಿಂದ ನಮಗೊಂದು ಸ್ಪಷ್ಟವಾಗಿ ಏನು ಅರ್ಥ ಆಗ್ತಾ ಇದೆ ಅಂದರೆ, ನೋಡಿ, ರಾಯರಿಗೆ ಇಷ್ಟು ಹತ್ತಿರದಿಂದ ಸೇವೆ ಮಾಡ್ತಾರೆ ಗುರುಗಳು.
ಕಷ್ಟ ಅನ್ನೋದು ಎಲ್ಲರ ರೌಂಡ್ ಕೂಡ ಇದ್ದೇ ಇರುತ್ತೆ, ಹಂಗೇನೆ ಪರಿಹಾರ ಅನ್ನೋದು ಕೂಡ ಹತ್ರಕ್ಕೆ ಇದ್ದೇ ಇರುತ್ತೆ ನಮಗೆ. ಸೊ ಕಾಪಾಡ್ತಾರೆ ರಾಯರು. ಅಷ್ಟು ಕಷ್ಟ ಬಂತು, ಗುರುಗಳು ಒಂಥರ ಮಗು ಥರ ಕುತ್ಕೊಂಡು ಅವ್ರು ಕಣ್ಣೀರು ಹಾಕಿಲ್ಲ ಅನ್ನೋದು ಬಿಟ್ಟರೆ ಅಷ್ಟು ಪ್ರಾರ್ಥನೆ ಮಾಡ್ಕೊ ಅವ್ರು ಹೇಳೋದ್ರ ಮೇಲೆ ಅರ್ಥ ಆಗಿರ್ತೀನಿ, ನಾನು ಜಾಸ್ತಿ ಹೇಳೋದು ಬೇಡ. ಅಷ್ಟು ಕೇಳ್ಕೊಂಡ್ಮೇಲೆ ಎಷ್ಟು ಬೇಗ ಅವ್ರ ಕೂಗು ರಾಯರಿಗೆ ಮುಟ್ಟಿ ಯಾವುದೋ ಒಂದು ಮುಖಾಂತರ ಅವರು ಸಹಾಯ ಮಾಡಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನಂತ ಅಂದ್ರೆ ಭಕ್ತರು ಸುತ್ತಮುತ್ತನೇ ರಾಯರಿದ್ದಾರೆ, ಬೃಂದಾವನದಲ್ಲಿ ಅವ್ರ ದೇಹ ಮಾತ್ರ ಇದೆ, ಬಟ್ ಅವ್ರು ಸುತ್ತಾಡ್ತಾ ಇದ್ದಾರೆ ನಮ್ಮ ಮುಂದೆ ಅನ್ನೋದು ಮಾತ್ರ ಸತ್ಯ. ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ತೆ ಗುರುಗಳೇ. ಧನ್ಯವಾದ.